ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಹೆಲೋ ಸೆಕೆಂಡ್ PUC ಸ್ಟೂಡೆಂಟ್ಸ್. ಇನ್ನೇನು ಬೋರ್ಡ್ ಎಕ್ಸಾಮ್ ಮುಗಿಯುತ್ತೆ, ಬಳಿಕ ರಿಸಲ್ಟ್ ಕೂಡ ಬರುತ್ತೆ. ಈ ಸಮಯದಲ್ಲಿ ನೀವು ಮಾಡೋ ಒಂದೇ ಒಂದು ಸಣ್ಣ ಮಿಸ್ಟೇಕ್ ನಿಮ್ಮ ಇಡೀ ಫ್ಯೂಚರ್ ಮೇಲೆ ಎಫೆಕ್ಟ್ ಬೀರಬಹುದು. ಬಹಳಷ್ಟು ಸ್ಟೂಡೆಂಟ್ಸ್ ಮಾಡೋ ಮೊದಲನೇ ತಪ್ಪು ಅಂದರೆ ಫ್ರೆಂಡ್ಸ್ ಹೋಗ್ತಾರೆ ಅಂತ ಅಥವಾ ಪೇರೆಂಟ್ಸ್ ಫೋರ್ಸ್ ಮಾಡ್ತಾರೆ ಅಂತ ಯಾವುದೋ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡೋದು. ಇದು ನನಗೇನು ಇಷ್ಟನಾ ಅಂತ ನಿಮ್ಮನ್ನ ನೀವೇ ಕೇಳ್ಕೊಳ್ಳದೆ ಹೋದರೆ ಮುಂದೆ ತುಂಬ ಫ್ರಸ್ಟ್ರೇಷನ್ ಅನುಭವಿಸ್ಬೇಕಾಗತ್ತೆ. ಸೊ ಬೇರೆಯವರನ್ನ ಫಾಲೋ ಮಾಡೋ ಬದಲು ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಮೊದಲು ಪ್ಲಾನ್ ಮಾಡಿ. ಎರಡನೇ ಮಿಸ್ಟೇಕ್ ಅಂದರೆ ಬ್ಲೈಂಡ್ ಆಗಿ ಎಂಜಿನಿಯರಿಂಗ್ ಅಥವಾ MBBS ಹಿಂದೆ ಓಡೋದು. ಎಲ್ಲರೂ ಮಾಡ್ತಾರೆ ಅಂತೆ ಅಥವಾ ಇದಕ್ಕಷ್ಟೇ ರೆಸ್ಪೆಕ್ಟ್ ಇದೆ ಅಂತ ಈ ಕೋರ್ಸ್ಗಳಿಗೆ ಜಾಯಿನ್ ಆದರೆ ಮುಂದೆ ಬ್ಯಾಕ್ಲಾಗ್ಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಗ್ಯಾರಂಟಿ. ಇದರ ಜೊತೆಗೆ ಡಿಗ್ರಿ ಯೂಸ್ಲೆಸ್ ಅನ್ನೋ ಸೋಷಿಯಲ್ ಮೀಡಿಯಾ ಹೈಪ್ ನಂಬಿ ಡಿಗ್ರಿ ಸ್ಕಿಪ್ ಮಾಡೋ ಸಾಹಸಕ್ಕೆ ಹೋಗಲೇಬೇಡಿ. ಇಂಡಿಯಾದಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಮತ್ತು ಕರಿಯರ್ ಗ್ರೋತ್ಗೆ ಇವತ್ತಿಗೂ ಒಂದು ವ್ಯಾಲಿಡ್ ಡಿಗ್ರಿ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬಹಳಷ್ಟು ಸ್ಟೂಡೆಂಟ್ಸ್ ಅನ್ಪ್ಲಾನ್ಡ್ ಆಗಿ ಡ್ರಾಪ್ ಇಯರ್ ತೆಗೆದುಕೊಳ್ತಾರೆ. ಯಾವುದೇ ಪ್ರಾಪರ್ ಕೋಚಿಂಗ್ ಅಥವಾ ಡಿಸಿಪ್ಲಿನ್ ಇಲ್ಲದೆ 1 ವರ್ಷ ವೇಸ್ಟ್ ಮಾಡೋದು ತುಂಬಾನೇ ಡೇಂಜರ್. ಒಂದು ವೇಳೆ ನೀವು ಡ್ರಾಪ್ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಹತ್ತಿರ ಒಂದು ಪಕ್ಕಾ ಬ್ಯಾಕಪ್ ಪ್ಲಾನ್ ಇರಲೇಬೇಕು. ಹಾಗೆ ಗವರ್ನಮೆಂಟ್ ಜಾಬ್ ಪ್ರಿಪರೇಷನ್ ಅನ್ನ ಡಿಗ್ರಿ ಆದ ಮೇಲೆ ಮಾಡೋಣ ಅಂತ ಮುಂದೂಡಬೇಡಿ. ಈಗಿನಿಂದಲೇ ಬೇಸಿಕ್ಸ್ ಸ್ಟ್ರಾಂಗ್ ಮಾಡಿಕೊಂಡ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬೇರೆಯವ್ರಿಗಿಂತ ಒಂದು ಸ್ಟೆಪ್ ಮುಂದೆ ಇರ್ತೀರಾ. ಕಾಲೇಜ್ ಸೆಲೆಕ್ಷನ್ ಮಾಡುವಾಗ ಬರೀ ದೊಡ್ಡ ಬಿಲ್ಡಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿ ಮರಳಾಗಬೇಡಿ. ಅಲ್ಲಿರೋ ಫ್ಯಾಕಲ್ಟಿಯ ಕ್ವಾಲಿಟಿ ಮತ್ತು ಪ್ಲೇಸ್ಮೆಂಟ್ ರಿಯಾಲಿಟಿ ಏನು ಅನ್ನೋದನ್ನ ಚೆಕ್ ಮಾಡೋದು ನಿಮ್ಮ ಜವಾಬ್ದಾರಿ. ಕಾಲೇಜ್ ಸೇರಿದ ಮೇಲೆ ಬರೀ ಕ್ಲಾಸಸ್ ಅಟೆಂಡ್ ಮಾಡಿದರೆ ಸಾಲೋದಿಲ್ಲ. ಕಮ್ಯುನಿಕೇಷನ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಕಲಿಯೋದ್ರ ಕಡೆ ಗಮನ ಕೊಡಬೇಕು. ಕಾಲೇಜ್ ಲೈಫ್ ಬರೀ ಮಜಾ ಮಾಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮನ್ನ ನೀವು ಅಪ್ ಸ್ಕಿಲ್ ಮಾಡ್ಕೊಳ್ಳೋದಕ್ಕೂ ಇರುವಂತಹ ಸುವರ್ಣ ಅವಕಾಶ ಅನ್ನೋದನ್ನ ಮರಿಬೇಡಿ. ಕೊನೆಯದಾಗಿ ನಿಮ್ಮ ಜರ್ನಿಯನ್ನ ಬೇರೆಯವರ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಗೆ ಗೆಲ್ಲೋ ಅಡ್ಮಿಷನ್ ಸಿಕ್ತು ಅಥವಾ ಯಾರೋ ಇನ್ಸ್ಟಾಗ್ರಾಮ್ನಲ್ಲಿ ಸಕ್ಸಸ್ ಪೋಸ್ಟ್ ಹಾಕಿದ್ರು ಅಂತ ಪ್ರೆಷರ್ ತಗೋಬೇಡಿ. ನೆರೆಹೊರೆಯವರು ಅಥವಾ ರಿಲೇಟಿವ್ಸ್ ಹೇಳೋ ಮಾತುಗಳಿಗಿಂತ ಪ್ರಾಪರ್ ಕರಿಯರ್ ಗೈಡೆನ್ಸ್ ತಗೊಂಡು ಡಿಸೈಡ್ ಮಾಡಿ. ಸೆಕೆಂಡ್ PU ಆದಮೇಲೆ ನೀವು ತಗೊಳ್ಳೋ ಒಂದು ಕರೆಕ್ಟ್ ಡಿಸಿಷನ್ ನಿಮ್ಮ ಲೈಫ್ ಚೇಂಜ್ ಮಾಡಬಹುದು. ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಮಾಡುವಾಗ ಪೇಷನ್ಸ್ ಇರಲಿ ಮತ್ತು ಸ್ಮಾರ್ಟ್ ಆಗಿ ಚೂಸ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಲಕ್.